ಧರ್ಮಸ್ಥಳ ಸುತ್ತಮುತ್ತ ನಡೆದಿದೆ ಎನ್ನಲಾದಂತಹ ಅಸಹಜ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಎಸ್ಐಟಿ ರಚನೆಯಾಗಿದೆ. ಈ ಒಂದು ತನಿಖಾ ಹಂತದಲ್ಲಿ ಫಾರೆನ್ಸಿಕ್ ತಜ್ಞರ ಪಾತ್ರ ಅಂದ್ರೆ ಅವರ ತನಿಖೆ ಎಷ್ಟು ಮುಖ್ಯವಾಗಿರುತ್ತೆ, ಯಾವ ರೀತಿಯಲ್ಲಿ ತನಿಖೆ ಸಾಗುತ್ತೆ, ಎಲ್ಲ ವಿಚಾರ ಬಗ್ಗೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಫಾರೆನ್ಸಿಕ್ ತಜ್ಞರಾದಂತಹ ಡಾಕ್ಟರ್ ಕೆ.ವಿ. ಸತೀಶ್ ಅವರಿದ್ದಾರೆ. ಅವ್ರನ್ನೇ ಮಾತನಾಡಿಸ್ಕೊಂಡು ಹೋಗ್ತೀನಿ. ಸರ್, ಇಂತಹ ಪ್ರಕರಣ ಒಬ್ಬ 20 ವರ್ಷಗಳ ಹಿಂದಿನ ಪ್ರಕರಣ, ಈ ಒಂದು ಪ್ರಕರಣದಲ್ಲಿ ಫಾರೆನ್ಸಿಕ್ ತಜ್ಞರ ಪಾತ್ರ ಎಷ್ಟು ಮುಖ್ಯ ಆಗಿರುತ್ತೆ ಸರ್? ಸರ್, ಇಂಪಾರ್ಟೆಂಟ್ ಏನು ಅಂದರೆ ನಮಗೆ ಬಾಡಿ ವಿಲ್ ಬಿ ದ ಎವಿಡೆನ್ಸ್. ನಮಗೇನಾಗಬೇಕು, ಅಲ್ಲಿ ಎಕ್ಸುಮೇಷನ್ ತಹಸೀಲ್ದಾರ್ ಕಡೆಯಿಂದ ಪರ್ಮಿಷನ್ ತೊಗೊಂಡು ನಾವು ಮಾಡ್ತೇವೆ. ಅದು ಅವರು ಯಾವ ಲೊಕೇಶನಲ್ಲಿ ಏನಾಗಿದೆ, ಅವರು ಮಾಹಿತಿ ಎಷ್ಟರ ಮಟ್ಟಿಗೆ ಸಿಗಬಹುದಾದಂಥ ಮಾಹಿತಿನೆಲ್ಲ ಅವರು ರಿಪೋರ್ಟಲ್ಲಿ ಇದು ರೆಡಿ ಮಾಡಿ ಕೊಡ್ತಾರೆ. ರೆಡಿ ಮಾಡಿ ಕೊಟ್ಟ ಮೇಲೆ ಅವ್ರು ಕೇಳೋವಂಥ ಮಾಹಿತಿನಲ್ಲಿ ನಾವು ಏನು ಮಾಡಬೇಕು, ಮೂಳೆ ಶೇಖರಿಸಿ ಕೊಡಿ, ಐಡೆಂಟಿಫೈ ಮಾಡಿ, ಇಲ್ಲ DNA ಏನಾದರೂ ಸಿಗೋವಂಥ ವಸ್ತು ಇದ್ದರೆ ಐಡೆಂಟಿಫೈ ಮಾಡಿ, ಇಲ್ಲ ಗಾಯಗಳ ಪ್ರಮಾಣ ಏನಾದರೂ ಇದ್ದರೆ, ಮೂಳೆ ಮುರಿತ ಇಲ್ಲ ಇನ್ನೂ ಏನಾದರೂ ಇದ್ದರೆ, ವಿಷ ಸೇವನೆ ಇದ್ದರೆ, ಇಲ್ಲ ಅವರು ಏನು ಹೇಳ್ತಾರೋ ಅದಕ್ಕೆ ನಾವು ಸಹಕರಿಸಿ ಅದನ್ನು ಫಾರೆನ್ಸಿಕ್ ಸೈನ್ಸ್ ಲ್ಯಾಬ್ರೇಟ್ರಿಗೂ ಕಳಿಸ್ತೇವೆ. DNA ಬೇಕಿದ್ರೆ ಸಿಗೋವಂಥ ಅಂಶ ಏನಾದರೂ ಸಿಕ್ಕಿದ್ರೆ, ಒಂದು ಹಲ್ಲಾಗಲಿ, ಒಂದು ಕೂದಲಾಗಲಿ, ಇಲ್ಲ ಮೂಳೆನಲ್ಲಿರುವಂಥ ಒಂದು ಸಾಫ್ಟ್ ಮೆಟೀರಿಯಲ್ ಏನೇ ಸಿಕ್ಕಿದ್ರೂ ನಾವು DNA ಕಳಿಸ್ಬೋದು. DNA ಕಳಿಸಿದ್ಮೇಲೆ ಅದನ್ನು ಕನ್ಸರ್ನ್ಡ್ ರಿಲೇಟಿವ್ ಯಾರಿದ್ದಾರೆ ಅಂತ ಅವ್ರ ಜೊತೆ ಮ್ಯಾಚ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಸರ್, ಈಗ ತಲೆಬುರುಡೆ ಸಿಕ್ಕಿದ್ರೆ, ಒಂದು ಏನಾದರೂ ಸಿಕ್ಕಿದ್ರೆ ಆ ಟೈಮ್ನಲ್ಲಿ DNA ಮ್ಯಾಚ್ ಪ್ರಕ್ರಿಯೆ ಹೇಗೆ ನಡೀತೆ ಸರ್? ಸರ್, ತಲೆಬುರುಡೆ ಇದ್ದರೆ ಸೂಪರ್ ಇಂಪೋಸಿಷನ್ ಮಾಡಿ ಇದು ಇವ್ರಿಗೆ ಹೋಲಿಕೆ ಆಗುತ್ತಾ ಅನ್ನೋದೊಂದು ಟ್ರೈ ಮಾಡ್ಬೋದು. ಒಂದು. ಎರಡನೇದು, ಮೂಳೆನಲ್ಲಿರುವಂಥ ಹಲ್ಲಾಗಲಿ ಇನ್ನೊಂದು ಏನಾದರೂ ಇದ್ದರೆ ಅದರಲ್ಲಿ ಶೇಖರಿಸಿ ಆಗುವಂಥ ಪ್ರೋಟೀನ್ ಅಂಶ ಇದ್ದರೆ ಅದನ್ನು ನಾವು ಇದಕ್ಕೆ ಕಳಿಸ್ಕೊಡ್ಬೋದು ಫಾರೆನ್ಸಿಕ್ ಸೈನ್ಸ್ ಲ್ಯಾಬ್ರೇಟರಿ DNA ಅನಾಲಿಸಿಸ್ಗೆ. ಆವಾಗ DNA ಎಕ್ಸ್ಟ್ರಾಕ್ಟ್ ಸಿಕ್ಕಿದ್ರೆ ಖಂಡಿತವಾಗ್ಲೂ ಅವರ ರಿಲೇಟಿವ್ ಯಾರು, ಅದು ಯಾರೋ ವ್ಯಕ್ತಿ, ಅವ್ರು ಯಾರ ಮಗಳು ಅನ್ನುವಂಥದ್ದು ಖಂಡಿತವಾಗ್ಲೂ ಗೊತ್ತಾಗುತ್ತೆ. ಸರ್, ಈಗ 20 ವರ್ಷಗಳ ಹಿಂದಿನ ಪ್ರಕರಣ ಇದು. ಏನಾದರೂ ಕೂದಲ ಅಲ್ಲಿ ಸಿಗೋ ಸಾಧ್ಯತೆ ಇದೆಯಾ ಸರ್? ಕೂದಲು ಏನಾದರೂ ಸಿಗೋ ಸಾಧ್ಯತೆ ಇದ್ದರೆ ಅದನ್ನು ಮುಂದಿಡ್ಕೊಂಡು ಹೇಗೆ ಇದು ಮಾಡ್ತೀರಾ ಸರ್? ಸರ್, ಸುಮಾರು ಕಂಡೀಷನ್ಸಲ್ಲಿ 100 ವರ್ಷದ ತಲೆಬುರುಡೆನೂ ತೆಗ್ದಿರೋವಂಥ ಮಾಹಿತಿ ಇದೆ, 20 ಇದೆ, 40 ವರ್ಷವೂ ಇದೆ, 10 ಇದೆ, 12 ಇದೆ. ಸೊ ಅದು ಆ ಭೂಮಿ ಮೇಲೆ ಪ್ರಕರಣ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಆ ಭೂಮಿ ಶೇಖರಿಸಿ ಇಟ್ಕೊಂಡಿದ್ರೆ, ತ್ಯಾವ ಇದ್ದರೆ, ಇಲ್ಲ ಒಣ ವಾತಾವರಣ ಇದ್ದರೆ, ಇಲ್ಲ ಪೂರ್ತಿ ತ್ಯಾವ ಇದ್ದರೆ ಬಾಡಿ ಶೇಖರಣೆ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸರ್, ಈಗ ಅಲ್ಲಿರುವಂತಹ ಇದು 20 ವರ್ಷಗಳ ಹಿಂದಿನ ಪ್ರಕರಣ ಆಗಿರುವಂತಹ ಜಾಗ ಆಗಿರ್ಬೋದು, ಆ ಒಂದು ಘಟನಾ ಸ್ಥಳ ಆಗಿರ್ಬೋದು, ಅಲ್ಲಿರುವಂತಹ ಮಣ್ಣು ಅವತ್ತಿಗೂ ಇವತ್ತಿಗೂ ಏನೋ ವ್ಯತ್ಯಾಸ ಆಗೋ ಸಾಧ್ಯತೆ ಇದೆಯಾ? ಆ ಮಣ್ಣನ್ನು ಕೂಡ ಮ್ಯಾಚ್ ಮಾಡಬೇಕಾದಂಥ ಪರಿಸ್ಥಿತಿ ಇದೆ. ಉದಾಹರಣೆಗೆ ಒಂದು ಜಾಗದಲ್ಲಿ ಅಲ್ಲೇನಾದರೂ ಒಂದು ಯಾರೋ ಒಬ್ಬರು ಅಸಹಜ ಸಾವು ಆಯಿತು, ಅದು ಕೊಲೆನಾಗಿರ್ಬೋದು, ಇನ್ನೇನು ಯಾವುದೋ ಒಂದು ಅಸಹಜ ಸಾವು, ಅವತ್ತಿನ ಮಣ್ಣಿಗೂ ಇವತ್ತಿನ ಮಣ್ಣಿಗೆ ಯಾವ ರೀತಿ ಹೋಲಿಕೆ ಆಗುತ್ತೆ, ಅದನ್ನು ಹೆಂಗೆ ನೀವು ಮ್ಯಾಚ್ ಮಾಡ್ತೀರಿ? ಏನು ಪಾಸಿಬಿಲಿಟಿ ಇದೆ ಅಂತ? ಸರ್, ಮಣ್ಣು ಯೂಶಲಿ ಮ್ಯಾಚ್ ಮಾಡಬೇಕು ಅಂದರೆ ವಿಷ ಸೇವನೆ ಇದ್ದರೆ ಮಾತ್ರ ಮ್ಯಾಚ್ ಮಾಡಲಿಕ್ಕೆ ಟ್ರೈ ಮಾಡ್ತೇವೆ. ಒಂದು. ಎರಡನೇದು, ಆ ಜಾಗದಲ್ಲಿ ಮತ್ತೆ ಇನ್ಯಾರಾದರೂ ಏನಾದರೂ ಸುರಿದಿದ್ದಾರೆ ಇಲ್ಲ ಏನೋ ವ್ಯತ್ಯಾಸ ಮಾಡಿದ್ದಾರೆ ಅಂದರೆ ಮಾಹಿತಿ ನಮಗೆ ಕರೆಕ್ಟಾಗಿ ಸಿಗಲ್ಲ. ಅದನ್ನು ತಹಸೀಲ್ದಾರ್ ಅವರು ಅದನ್ನೆಲ್ಲ ಎನ್ಕ್ವೈರಿ ಮಾಡಿ ನಮ್ಮ ಮುಂಚಿತವಾಗಿಯೇ ಲಿಖಿತ ಮನವಿನಲ್ಲಿ ಕೊಡಬೇಕು. ಈ ಥರ ಆಗಿದೆ, ಈ ಥರ ಪರಿಸ್ಥಿತಿ ಈ ಥರ ಇದೆ ಅಂದಾಗ ಮಾತ್ರ ನಾವು ಅದನ್ನು ಮ್ಯಾಚ್ ಮಾಡಿ ಏನು ಪಾಸಿಟಿವ್ ಇದೆ ಅದನ್ನು ಮಾತ್ರ ನಾವು ಗಣನೆಗೆ ತೊಗೊಳ್ತೀವಿ. ಸೊ ಅಲ್ಲಿ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇದ್ದರೆ ಅದ್ರ ಬಗ್ಗೆ ನಾವು ಜಾಸ್ತಿ ಮಾತಾಡಲಿಕ್ಕೆ ಹೋಗಲ್ಲ. ಅದು ಖಂಡಿತವಾಗ್ಲೂ ಪಾಸಿಟಿವ್ ರಿಮಾರ್ಕ್ಸ್ ಇದೆ ಅಂದರೆ ಮಾತ್ರ ಅದನ್ನು ತೊಗೊಂಡು ಅದ್ರ ಪ್ರಕರಣಕ್ಕೆ ಆ ಪ್ರಕರಣದ ಪ್ರಕಾರ ಹೋಗ್ತೀವಿ ನಾವು. ಬರೀ ತಲೆಬುರುಡೆ ಅಂತ ಒಂದು ಹಲ್ಲು ಅಥವಾ ಒಂದು ಕೂದಲು ಸಿಕ್ಕಿದ್ರು ತನಿಖೆ ನಡೆಯುತ್ತೆ. ಕೂದಲು ಸಿಕ್ಕಿದ್ರು ಸಾಕು, ಒಂದು ಮೂಳೆ ಪಾರ್ಟ್ ಸಿಕ್ಕಿದ್ರು ಸಾಕು. ಶಕೀಲಾ ಮರ್ಡರ್ ಕೇಸಲ್ಲಿ ಕ್ಲೋರಾಲ್ ಹೈಡ್ರೇಟ್ ಅಂತ ಒಂದು ಮಾತ್ರೆ ಅಂಶ ಸಿಕ್ತು. ಆ ಅಂಶ ಸಿಕ್ಕಿದ ಮೇಲೆ ಅವಳನ್ನು ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಕೊಟ್ಟು ಅವಳನ್ನು ಮಲಗಿಸಿ ನೀಟಾಗಿ ಮಣ್ಣು ಮಾಡಿದ್ದಾರೆ ಅಂತ, ಅದು ಕಿಚನಲ್ಲೇ ಮಣ್ಣು ಮಾಡಿದ್ದಾರೆ ಅಂತ, ಅದು ಹೆಚ್ಚು ಕಡಿಮೆ ಒಂದು 2 ವರ್ಷ ಆದಮೇಲೆ ತೆಗೆದ್ರು ಬಾಡಿನ. ಸೊ ಅದರಲ್ಲೂ ಪಾಸಿಟಿವ್ ಬಂತು, ಶಿಕ್ಷೆ ಆಯಿತು. ಸೊ ಈ ಥರ ಎಲ್ಲ ಒಂದೊಂದು ಪ್ರಕರಣಗಳು ಅದೇನು ನಡೆದಿದೆ ಅದ್ರ ಮೇಲೆ ಮುಂದಕ್ಕೆ ಹೋಗ್ಬೇಕಾಗುತ್ತೆ ನಾವು. ಸರ್, ನೀವು ಯಾವತ್ತಾದರೂ ಈ ಇಂಥ ಪ್ರಕರಣದಲ್ಲಿ ಅಂದರೆ 20 ವರ್ಷ ಅಲ್ಲ, ಮ್ಯಾಕ್ಸಿಮಮ್ ಎಷ್ಟು ವರ್ಷದ ತನಕ ಹಿಂದಿನ ಪ್ರಕರಣ ಈ ರೀತಿ ಭೇದಿಸಿದ್ರಿ? ನಾವು ಒಂದು 5 ರಿಂದ 10 ವರ್ಷದವರೆಗೂ ನೋಡಿದ್ದೇನೆ. ಅದಕ್ಕಿಂತ ಹಳೆಯದು ಯಾವುದು ನಾನು ಪ್ರಕರಣದಲ್ಲಿ ಯಾವುದು ಭಾಗಿಯಾಗಿಲ್ಲ. ಈಗ ಇಲ್ಲಿ ಒಂದು ಮಣ್ಣು ಅಥವಾ ಕಳೆಬರ, ದೇಹದ ಯಾವುದೋ ಕಳೆಬರ ಅಥವಾ ತಲೆಬುರುಡೆ, ಅದು ಬಿಟ್ಟು ಬೇರೆ ಏನು ಸಿಕ್ಕಿದ್ರೆ ಸಾಧ್ಯತೆ ಇದೆ ಸರ್? ಈಗ ಎವಿಡೆನ್ಸ್ ಪ್ರಕಾರ ಸ್ಕೂಲ್ ಬಟ್ಟೆ ಬಹುಶಃ ಸಿಗೋದು ಕಷ್ಟ. ಸ್ಕೂಲ್ ಬಟ್ಟೆ ಜೊತೆಲಿ ಬೆಲ್ಟ್ ಇದ್ದು ಏನಾದರೂ ಮೆಟಲ್ ಬೆಲ್ಲೆ ಏನಾದರೂ ಇದ್ದರೆ, ಒಂದು ಸ್ಕೂಲ್ದು ನೇಮ್ ಪ್ಲೇಟ್ ಏನಾದರೂ ಇದ್ದರೆ ಅದು ಸಿಗೋವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಆಮೇಲೆ ಜಾಮಿಟ್ರಿ ಬಾಕ್ಸ್ ಆಗಲಿ, ಆ ಮಗು ಕ್ಯಾರಿ ಮಾಡ್ತಾ ಇರೋವಂಥ ಏನಾದರೂ ಒಂದು ವಸ್ತುಗಳಿದ್ದರೆ, ಅದು ಏನಾದರೂ ಗುರ್ತಿರೋವಂಥದ್ದಿದ್ರೆ ಅದು ಕಂಡುಬರುತ್ತೆ. ಇಲ್ಲ ಉಂಗುರನೋ ಇಲ್ಲ ಚೈನೋ ಏನೇ ಇದ್ರೂ ಅದು ಕಂಡುಬರುವಂಥ ಸಾಧ್ಯತೆಗಳು ಇರುತ್ತೆ. ನಾನು ಸಾಧ್ಯತೆ ಅಂತ ಹೇಳ್ತಾ ಇದ್ದೆ. ಇವಿಷ್ಟು ಫಾರೆನ್ಸಿಕ್ ತಜ್ಞರಾಗಿರುವಂತಹ ಡಾಕ್ಟರ್ ಕೆ.ವಿ. ಸತೀಶ್ ಅವರ ಮಾತು. ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆ ಸತ್ತಾ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.